ವಿಶಾಲಾಕ್ಷಮ್ಮ, ಪುಟ್ಟಣ್ಣ ಹಾಗೂ ಅವರ ಮಕ್ಕಳ ವೃಂದ, ಅದೇ ರೀತಿಯಾಗಿ ಯತೀಂದ್ರ ಅವರು ನಮಗೆ ಹಲವಾರು ದಿನಗಳಿಂದನೂ ಸಹ ಒಂದು ಒಡನಾಡಿಯಾಗಿ ಸಂಸ್ಥೆಗೆ ಅವರು ಬರ್ತಾನೇ ಇದ್ದಾರೆ. ಅವ್ರಿಗೂ ಹಾಗೂ ನನ್ನ ನೆಚ್ಚಿನ ಶಿಕ್ಷಕ ವೃಂದದವರಿಗೂ, ಅದೇ ರೀತಿಯಾಗಿ ಬೋಧಕೇತರ ವರ್ಗದವರಿಗೂ, ನಿಮಗೂ ಸಹ ಪುಟಾಣಿ ಮಕ್ಕಳ ಆಗಿರ್ತಕ್ಕಂತಹ ನಿಮಗೂ ನಾನು ಪ್ರಥಮವಾಗಿ ಬಂದಿರತಕ್ಕಂಥವರಿಗೆ ಆಧಾರದ ಸ್ವಾಗತವನ್ನು ನಾನು ಕೋರುತ್ತಾ, ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಯಶಸ್ವಿ, ಚಿಕ್ಕದಾದ್ರೂ ಸಹ ಅದು ಬಹಳ ಅರ್ಥಗರ್ಭಿತವಾಗಿ ಇರುತ್ತೆ. ಗೊತ್ತಾಯ್ತಾ? ನೋಡಿ, ಈಗ ನಮ್ಮ ಮಂಜಣ್ಣ ಸರ್ ಹೇಳಿದ್ರು, ಸ್ವಾಮಿ ವಿವೇಕಾನಂದರ ದಯೆ ಅಂತಕ್ಕಂಥದ್ದು ಒಂದು ಬಡವರ ಬಗ್ಗೆ ಅನುಕಂಪ ಅಂತಕ್ಕಂಥದ್ದು ಇರಬೇಕು. ಆ ರೀತಿಯಾಗಿ ನಾವು ಸಾಗಿದಾಗ ಮಾತ್ರ ಒಂದು ಜೀವನ ಅಂತಕ್ಕಂಥದ್ದು ಉಜ್ವಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳಿಗೂ ನಮ್ಮ ಸಂಸ್ಥೆಯವರಿಗೂ ಶಾರದಾಶ್ರಮದಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳನ್ನು ನಾವು ಪಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಭಗವಂತ ಅಂತಕ್ಕಂಥ ಆ ಒಂದು ಸದ್ಭಕ್ತರಿಗೆ ಒಳ್ಳೆಯ ಒಂದು ಆರೋಗ್ಯ, ಐಶ್ವರ್ಯ, ವೃದ್ಧಿ, ಪ್ರಗತಿಯನ್ನು ಕೊಡಲಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು, ಸಮಾಜ ಕಳಕಳಿಯನ್ನು ಮಾಡಲಿ ಅಂತ ನಾನು ಆಶಿಸ್ತೀನಿ. ಈ ಸಂದರ್ಭದಲ್ಲಿ ಸರ್ ಫೋನ್ ಮಾಡಿದರು, ಸರ್ ನಿಮ್ಮ ಒಂದು ಅವಶ್ಯಕತೆ ಏನಿದೆ ಅಂತ. ಸೊ ನಾವು ಅವರಿಗೆ ಹೇಳಿದ್ವಿ, ಸರ್ ಒಂದು ಮಕ್ಕಳಿಗೆ ಈಗ ಇಲ್ಲಿರ್ತಕ್ಕಂಥ ದಾನಿಗಳು ಈಗಾಗಲೇ ಮೆಸ್ ಕೊಟ್ಟಿದ್ದಾರೆ. ಸೊ ಒಂದು ಕಾಂಪೌಂಡು ರಕ್ಷಣೆಗೋಸ್ಕರ ಇನ್ನೊಂದು ಸ್ವಲ್ಪ ಇದೆ ಸರ್, ಅದಾದರೂ ನೋಡಿ, ಇನ್ನು ಈ ಥರ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದಾದರೂ ನೋಡಿ ಅಂತ ಹೇಳಿದ್ವಿ. ಆಗ ಅವರು ಅದನ್ನು ಚೂಸ್ ಮಾಡಿಬಿಟ್ಟು, ಸೊ ಈ ರೀತಿ ಮಕ್ಕಳಿಗೆ ಸರ್ ಲೇಖನ ಸಾಮಗ್ರಿಗಳನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ಅವರು ಸೊ ಮೆಸ್ಸಿಗೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮೇಡಮ್ ಅವರಿಗೆ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಲಿ ಅಂತ ಆಶಿಸ್ತಾ ನನ್ನ ಒಂದು ಕಿರು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ